ಬಾಸು, ನಿಮ್ಮ ಹೆಸರಿಗೆ ಯಾವುದೋ ಒಂದು ಪಾರ್ಸೆಲ್ ಬಂದಿದೆ. ಪಾರ್ಸಲ್ಲ? ನಾನೇನು ಆರ್ಡ್ರೇ ಮಾಡಿರಲಿಲ್ವಲ್ಲ. ಅಪ್ಪ, ಕೊನೆಗೂ ಪಾರ್ಸೆಲ್ ಬಂತು. ನಾನು ದುರ್ಗಂಗೆ ಅಂತ ಆರ್ಡರ್ ಮಾಡಿದ ಸೀರೆಗಳೆಲ್ಲ ಬಂತು. ದುರ್ಗಾ, ಇದೇನಿದು? ಈ ಸೀರೆಗಳನ್ನ ನಾನು ಯಾವಾಗ ಆರ್ಡರ್ ಮಾಡಿದೆ? ನನಗೆ ನೆನಪೇ ಇಲ್ವಲ್ಲ. ಫಾರ್ ದುರ್ಗಾ ಅಂತ ಬೇರೆ ಬರ್ತಿದೆ. ಇದು ಹೇಗೆ ಸಾಧ್ಯ? ಬಾಸು, ಇದೆಲ್ಲ ನೀವೇ ತರಿಸಿದ್ದ ನನ್ಗ? ಹಾಂ, ಹೌದು ದುರ್ಗಾ, ಇದನ್ನೆಲ್ಲ ನಾನೇ ಆರ್ಡರ್ ಮಾಡಿದ್ದು. ಅದು ನಿನಗೆ ಸ್ವಲ್ಪ ಸರ್ಪ್ರೈಸ್ ಕೊಡೋಣ ಅಂತ ಆರ್ಡರ್ ಮಾಡಿದೆ. ನೆನ್ನೆ ಅತ್ತೆ ಹಂಗೆಲ್ಲ ಬೈದಿದ್ರಲ್ಲ, ನನಗೂ ಬೇಜಾರಾಗಿತ್ತು. ನಿನಗೆ ಖುಷಿ ಪಡಿಸೋಣ ಅಂತ ಇದನ್ನೆಲ್ಲ ತರಿಸ್ದೆ. ಚೆನ್ನಾಗಿದೆಯಾ? ಇಷ್ಟ ಆಯ್ತಾ? ಆಹಾ, ತರಿಸಿರೋದು ನಾನು, ಕ್ರೆಡಿಟ್ ತಗೋತಿರೋದು ಇವರು. ತುಂಬ ಚೆನ್ನಾಗಿದೆ ಬಾಸು. ಆದರೆ ಇದೆಲ್ಲ ಯಾಕೆ? ನೆಲ ಒರೆಸೋದಕ್ಕೆ. ಇವಳೊಬ್ಳು ಕೊಟ್ಟಿದ್ದನ್ನ ತಗೊಂಡು ಥ್ಯಾಂಕ್ಸ್ ಹೇಳೋದು ಬಿಟ್ಟು ಕತೆ ಹೇಳ್ತಿದ್ದಾಳೆ. ಯಾಕೆ ಇಷ್ಟ ಆಗ್ಲಿಲ್ವಾ? ಹಾಗೇನಿಲ್ಲ, ನನಗೋಸ್ಕರ ನೀವು ಇದನ್ನೆಲ್ಲ ತರ್ತೀರ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಅದೇ ಹೇಳಿದ್ನಲ್ಲ, ಸರ್ಪ್ರೈಸ್ ಅಂತ. ವಾಹ್, ಮಜ್ನು ಆರ್ಡರ್ ಮಾಡಿದಾನೆ. ಲೈಲಾ ಖುಷಿ ಆಗಿದ್ದಾಳೆ. ಫುಲ್ ಲವ್ ಸ್ಟೋರಿ. ಆದ್ರೆ ಇದಕ್ಕೆ ಟ್ವಿಸ್ಟ್ ಇರೋದು ನನ್ನ ಎಂಟ್ರಿಯಿಂದ. ಏನಾಗುತ್ತೋ ದೇವ್ರೆ. ನೋಡು ಎಲ್ಲ ನೋಡು. ಹಾ, ತುಂಬ ಚೆನ್ನಾಗಿದೆ ಬಾಸು. ಇದು ಚೆನ್ನಾಗಿದೆ. ಎಲ್ಲ ಸೀರೆನೂ ತುಂಬ ಚೆನ್ನಾಗಿದೆ. ಇದು ಕೊನೆಯಲ್ಲಿ ಒಂದಿದೆಯಲ್ಲ, ಅದನ್ನ ನೋಡು, ಅದು ಇನ್ನೂ ಸೂಪರ್ ಆಗಿದೆ. ಹಾ, ಇಷ್ಟೊಂದು ಯಾವಾಗ ಆರ್ಡರ್ ಮಾಡ್ತೇನೆ ನಾನು? ಅದು ಇವಳಿಗೆ ಇಷ್ಟ ಆಗೋ ಸೀರೆಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಹೇಗೆ ಬಂತು ಇದೆಲ್ಲ? ಅಲ್ಲ, ನಾನು ಆರ್ಡರ್ ಮಾಡಿದ್ದು ಇಷ್ಟೇ ಅಲ್ವಾ? ಇನ್ನೊಂದಿದೆಯಾ? ಅಬ್ಬಾ, ಬಚಾವ್. ಸಸ್ಪೆನ್ಸ್ ಮುಗೀತು. ನಾನು ಆರ್ಡರ್ ಮಾಡಿದ ಎಡವಟ್ ಐಟಮ್ ಬಂದಿಲ್ಲ ಅನ್ಸುತ್ತೆ. ದುರ್ಗಾ, ಏನ್ ಮಾಡ್ತಿದ್ಯಾ? ದುರ್ಗಾ, ಪ್ರಾಮಿಸ್ ಆಗ್ಲೂ ನಾನು ಇದನ್ನ ಆರ್ಡರ್ ಮಾಡಲಿಲ್ಲ. ಏನ್ ಬಾಸು ನೀವು ನನಗೆ ಅಂತ ಇಂಥ ಬಟ್ಟೆನೆಲ್ಲ ತರಿಸಿದ್ದೀರಾ? ಚಿಚಿ, ತುತು. ದುರ್ಗಾ, ಇದು ನಾನು ತರಿಸಿಲ್ಲ. ಹೌದೌದು, ಚಿಚಿ, ತುತು. ದುರ್ಗಾ, ಪ್ಲೀಸ್ ನನ್ನ ನಂಬು. ಮೋಸ್ಟ್ಲಿ ನನ್ನ ಫೋನ್ ಏನೋ ಹ್ಯಾಕ್ ಆಗಿರಬೇಕು. ನಾನು ಸೀರೆ ಮಾತ್ರ ಆರ್ಡರ್ ಮಾಡಿದ್ದು. ಅಯ್ಯೋ, ನಾನು ಇದನ್ನು ಆರ್ಡರ್ ಮಾಡಿರ್ಲಿಲ್ವಲ್ಲ. ಶರತ್, ಯಾಕೋ ನೀವೇ ಏನೋ ಎಡ್ವರ್ಟ್ ಮಾಡಿದ್ದೀರಾ ಅಂತ ಅನಿಸ್ತಿದೆ. ಓಕೆ, ಇವತ್ತೇ ಡೀಲ್ ಫೈನಲೈಸ್ ಆಗಬೇಕು. ಅದೇನೇನು ಫಾರ್ಮಾಲಿಟೀಸ್ ಇದೆಯೋ ಅದನ್ನೆಲ್ಲ ಕಂಪ್ಲೀಟ್ ಮಾಡಿ. ಸರಿ, ನೋ ವರೀಸ್. ಬಾಸು,
ದುರ್ಗಾ, ನಮ್ ದುರ್ಗಾ ಅಂದ್ರೆ ದುರ್ಗಾ, ನನ್ ದೃಷ್ಟಿನೇ ತಾಗತ್ತೆ. ಈಗ ನಮ್ ಶರತ್ ಕತೆ ಏನಾಗತ್ತೆ ಅಂತ ನೋಡ್ಬೇಕು. ಬಾಸು, ಬಾಸು, ಈ ಸೀರೆಯಲ್ಲಿ ಹೇಗೆ ಕಾಣಿಸ್ತಿದ್ದೀನಿ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆಯಾ ದುರ್ಗಾ? ನಿನ್ನನ್ನು ಬ್ಯೂಟಿಫುಲ್ ಅಂತ ಅಂದವರು ಒಂದ್ಸಲ ಕಣ್ ಚೆಕ್ ಮಾಡಿಸ್ಕೋಬೇಕು. ಏಯ್, ನನ್ನ ಮುಖಕ್ಕೆ ಜೋಕರ್ ಮೇಕಪ್ ಮಾಡಿದ್ದು ನೀನೇ ತಾನೇ? ಯಾಕಜ್ಜಿ ಆಗ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಿ ನೀವು? ಮಾಡ್ಕೊಂಡ್ರೆ ಹಲ್ಲು ಉದುರಿಸ್ಬಿಡ್ತೀನಿ. ಕತ್ತೆ, ಎಲ್ಲರ ಮುಂದೆ ನನ್ನ ಮರ್ಯಾದೆ ತೆಗೆದಕ್ಕೆ ಎಷ್ಟು ಧೈರ್ಯ ನಿನಗೆ? ದುರ್ಗನ್ನ ಕೆಲ್ಸದೋಳು ಅಂದವ್ರಿಗೆ ಈ ಜೋಕರ್ ಪಟಾನ ಕಡಿಮೆ ಆಯ್ತು ಅನ್ಸಲ್ವಾ? ಏಯ್, ನಾನು ದೊಡ್ಡೋಳು, ಮರ್ಯಾದೆ ಇಲ್ಲದೆ ಮಾತಾಡ್ತೀಯೇನೆ? ಮರ್ಯಾದೆ ಕೊಟ್ರೆ ಮರ್ಯಾದೆ ವಾಪಸ್ ಸಿಗತ್ತೆ ಅಂತ ತಾತ ನನ್ ಕತೆ ಹೇಳ್ತಾ ಇದ್ರು. ಏಯ್, ನನ್ನ ಮುಂದೆನೆ ನಿಂತ್ಕೊಂಡು ನನಗೆ ಎದುರು ಉತ್ತರ ಕೊಡ್ತಾ ಇದೀಯಾ? ದುರ್ಗಾ ಅಜ್ಜೆ ಯಾವತ್ತಿದ್ರು ಕಹಿನೇ ಅಂತ ನನಗೆ ಯಾವಾಗ್ಲೂ ಹೇಳ್ತಿರ್ತಾಳೆ. ಏನೇ ಏನೇ ನಿನ್ ಸತ್ಯ? ನಿನ್ ಸೊಕ್ಕನ ಇವತ್ತು ಹೇಗೆ ಇಳಿಸ್ತೀನಿ ಅಂತ ನೋಡ್ತಾ ಇರು. ಟ್ರೈ ಮಾಡಿ. ಎಷ್ಟು ಮಾತಾಡ್ತೀಯೇ? ಒಂದು ಬಿಟ್ಟೆ ಅಂದ್ರೆ ಬುದ್ಧಿ ಎಲ್ಲ ನೆಟ್ಟಿಗಾಗ್ಬಿಡತ್ತೆ ನಿನ್ನ. ವಾವ್ ದುರ್ಗಾ, ಎಷ್ಟು ಸೂಪರ್ ಆಗಿ ಕಾಣಿಸ್ತಿದ್ಯಾ. ದಮ್ಮು ಅಜ್ಜಿ, ಬಾಯ್ನ ಮುಚ್ಕೊಳ್ಳಿ, ಇಲ್ಲಂದ್ರೆ ನೊಣ ಒಳಗ್ ಹೋಗ್ಬಿಡತ್ತೆ. ಮೇಡಮ್, ನಾನು ನಿಮ್ಮ ಕೈ ಹಿಡಿಬಾರ್ದಿತ್ತು, ನನ್ನನ್ನು ಕ್ಷಮಿಸಿ. ಆದರೆ ಪುಟ್ಟ ಮಗು ಮೇಲೆ ಈ ಥರ ಕೈ ಮಾಡೋದು ನಿಮಗೆ ಶೋಭೆ ತರಲ್ಲ. ಏಯ್, ನೀನೇನೆ ನನಗೆ ಶೋಭೆ ಬಗ್ಗೆ ಪಾಠ ಮಾಡೋದು? ಇವಳು ನನಗೇನು ಅವಮಾನ ಮಾಡಿದಾಳೆ ಅಂತ ನಿನಗೆ ಗೊತ್ತಾ? ಈ ತಾಯಿ